ನಮಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನ ಪ್ರತಿನಿತ್ಯವೂ ಕಾದು ಪರಿಪಾಲನೆ ಮಾಡಿ ನಡೆಸುತ್ತಾ ಬರೋದಕ್ಕಾಗಿ ಕರ್ತನಿಗೆ ಕೋಟ್ಯಾನು ಕೋಟಿಯನ್ನು ಸಮರ್ಪಣೆ ಮಾಡುವಂತವನಾಗಿದ್ದೇನೆ. ನೋಡ್ರಿ, ಈ ದಿನವೂ ಸಹ ದೇವರು ನಿಮ್ಮೊಟ್ಟಿಗೆ ಒಂದು ವಾಗ್ದಾನವನ್ನ, ಈ ಒಂದು ತಿಂಗಳಿನ ಒಂದು ನಡೆಸುವಿಕೆಯ ಮಾತನ್ನ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ದೇವರು ಇಷ್ಟವುಳ್ಳವರಾಗಿದ್ದಾರೆ. ನಾವು ವಾಕ್ಯವನ್ನು ಓದ್ಕೊಳ್ಳೋಣ. ಲೂಕ 18ನೇ ಅಧ್ಯಾಯದಲ್ಲಿ 27ನೇ ವಚನ. ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿವೆ ಅಂದನು. ಏನಿದು ಮಾತಿನ ಅರ್ಥ? ನೋಡ್ರಿ, ದೇವ್ರು ಹೇಳ್ತಾ ಇದ್ದಾರೆ, ಒಬ್ಬ ನರ ಮನುಷ್ಯನಿಗೆ ಏನೆಲ್ಲ ಅಸಾಧ್ಯವಾಗ್ತದೋ ಅದೆಲ್ಲವೂ ದೇವರಿಗೆ ಸಾಧ್ಯ. ಯುವಕರು ಬರ್ತಾರೆ, ಡಾಕ್ಟರ್ ಬಂದು ಗರ್ಭಿಣಿ ಆಗ್ಲಿಕ್ಕೆ ಯಾವುದೇ ಅರ್ಹತೆ ಇಲ್ಲ, ಆ ಮಗಳ ಗರ್ಭದಲ್ಲಿ ಪ್ರಾಬ್ಲಮ್ ಇದೆ, ಗರ್ಭ ಚಿಕ್ಕದಾಗಿದೆ ಅನ್ನುವಂತ ಹಲವಾರು ಪ್ರಾಬ್ಲಮ್ಗಳು ಇದು ಮಾಡಿದಾಗ, ಬಟ್ ಆದ್ರೆ ದೇವರು ಹೇಳ್ತಾರೆ, ಪರಲೋಕದ ಬಹುಮಾನ ಈ ಗರ್ಭಫಲವಾಗಿದೆ ಎಂಬುದಾಗಿ. ಇವತ್ತು ಮನುಷ್ಯನಿಗೆ ಡಾಕ್ಟರ್ ಕೈಯಲ್ಲಿ ಆಗದಲ್ಲೇ ಇರುವಂತದ್ದನ್ನ ದೇವರು ಅದನ್ನ ನನ್ನಿಂದ ಇದು ಸಾಧ್ಯ ಎಂಬುದಾಗಿ ದೇವರು ತೋರ್ಪಡಿಸುವಂತರಾಗಿದ್ದಾರೆ. ಇವತ್ತು ಎಷ್ಟೋ ಜನಗಳನ್ನ ನೋಡುವುದಾದರೆ, ಇವತ್ತು ಒಬ್ಬ ವ್ಯಕ್ತಿನ ಬದಲಾಯಿಸಲಿಕ್ಕೆ ಒಬ್ಬ ನರ ಮನುಷ್ಯನಿಂದ, ಒಬ್ಬ ತಂದೆ ತಾಯಿಗಳಿಂದ, ಒಂದು ಸ್ನೇಹಿತರುಗಳಿಂದ ಆಗದಲ್ಲೇ ಇರುವಂತದ್ದು ಕರ್ತನ ಒಂದು ಪ್ರಾರ್ಥನೆಯಿಂದ ಅದು ಮಾರ್ಪಡುವ ಉಂಟಾಗ್ತದೆ. ಕಾರಣ ಇಷ್ಟೇ, ಮನುಷ್ಯನಿಗೆ ಅಸಾಧ್ಯವಾದದ್ದು ಏನೆಲ್ಲ ಇದೆಯೋ ದೇವರಿಗೆ ಸಾಧ್ಯವಾಗಿದೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಜೀವಿತದಲ್ಲೂ ಅಷ್ಟೇ ಕರ್ತನೆ ತಿಂಗಳು ಒಂದು ವಾಗ್ದಾನವನ್ನು ಕೊಡ್ತಾ ಇದ್ದಾನೆ. ಇವತ್ತು ನಿನ್ನ ಜೀವಿತದಲ್ಲಿ ಏನೆಲ್ಲ ಇದುವರೆಗೂ ಅಸಾಧ್ಯವಾಗಿ ಇದೆಯೋ ದೇವರು ಹೇಳ್ತಾ ಇದ್ದಾನೆ, ದೇವರ ಕೈಯಲ್ಲಿ ಎಲ್ಲವೂ ಸಾಧ್ಯ ಎಂಬುದಾಗಿ. ಇವತ್ತು ನಿನ್ನ ಜೀವಿತದಲ್ಲಿ, ಕೆಲಸದ ವಿಷಯಗಳಲ್ಲಿ, ನಿನ್ನ ಕುಟುಂಬದ ವಿಷಯದಲ್ಲಿ, ನಿನ್ನ ಮದುವೆ ವಿಷಯಗಳಲ್ಲಿ, ನಿನ್ನ ಸಂಸಾರದ ವಿಷಯಗಳಲ್ಲಿ, ಹಣಕಾಸಿನ ವಿಷಯಗಳಲ್ಲಿ, ನೀನಾದು ಹೋಗುತ್ತಿರುವ ಇಕ್ಕಟ್ಟಿನ ವಿಷಯಗಳಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಿನ್ನನ್ನು ಇದರಿಂದ ಬಿಡುಗಡೆ ಮಾಡ್ಲಿಕ್ಕೆ ನನಗೆ ಸಾಧ್ಯ ಮಗನೇ, ಮಗಳೇ ಎಂಬುದಾಗಿ. ಇವತ್ತು ನೀನು ನಂಬಿಕೆ ಇಡಬೇಕಾಗಿರೋದು ಇವತ್ತು ನರ ಮನುಷ್ಯನ ಮೇಲೆ ಅಲ್ಲ, ದೇವರ ಮೇಲೆ. ನೋಡ್ರಿ, ವಾಕ್ಯಲ್ಲಿ ಹೇಳ್ತದೆ, ಆಗ ಯೇಸು ಅವನನ್ನು ನೋಡಿ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ ಎಂಬುದಾಗಿ. ಈ ಒಂದು ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯ ದೇವರಿಗೆ ಸಾಧ್ಯ ಅನ್ನುವಂಥದ್ದು. ಒಬ್ಬ ರಕ್ಷಣೆಗೆ ಬರ್ಲಿಕ್ಕೆ, ಒಬ್ಬ ವ್ಯಕ್ತಿ ಪರಲೋಕ ರಾಜ್ಯ ಹೋಗ್ಲಿಕ್ಕೆ, ಅದಕ್ಕೆಲ್ಲ ಒಂದು ಮೂಲ ಕಾರಣ ಯಾರಂದ್ರೆ ಅದು ನಜರೇತಿನ ಯೇಸು ಕ್ರಿಸ್ತನಾಗಿದ್ದಾನೆ. ನೋಡ್ರಿ, ಈ ಮಾತನ್ನ ಹೇಳಿದಾಗ ಅಲ್ಲಿ ತನ್ನ ಶಿಷ್ಯರು ಕೇಳ್ತಾರೆ, ಇದು ಯಾರಿಂದ ಸಾಧ್ಯವಾಗ್ತದೆ ಎಂಬುದಾಗಿ ಕೇಳಿದಾಗ ಅವಾಗ ದೇವರು ಹೇಳ್ತಾರೆ, ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳೆಲ್ಲವೂ ಸಾಧ್ಯ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಜೀವಿತದಲ್ಲೂ ಅಷ್ಟೇನೆ, ಒಂದು ರೋಗ ಇರ್ಬೋದು, ವ್ಯಾಧಿ ಇರ್ಬೋದು, ಇವತ್ತು ದೇವರ ಕೈಯಲ್ಲಿ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆದರೆ ನಿನ್ನ ನಂಬಿಕೆಯ ಮೇರೆಗೆ ಈ ಕಾರ್ಯಗಳು ನಡೀತದೆ. ನಿನ್ನ ನಂಬಿಕೆಯ ಮೇರೆಗೆ ಕಾರ್ಯಗಳು ನಡೀತದೆ. ಇವತ್ತು ನೀನೇನ್ ನಂಬಿದ್ಯಾ ಅದೇ ಬಹಳ ಮುಖ್ಯ. ಇವತ್ತು ದೇವರು ಈ 4 ತಿಂಗಳು ಸಹ ನಿನ್ನನ್ನು ಕಾದಿದ್ದಾನೆ ಅಂದ್ರೆ ಅದು ದೇವರಿಂದ ಮಾತ್ರನೇ ಸಾಧ್ಯ. ಇವತ್ತೆಷ್ಟೋ ಜನ, ನಿನ್ನೆ ಎಷ್ಟೋ ಜನ ಡೆತ್ ಆಗಿದ್ದಾರೆ, ಆದ್ರೆ ನಿನ್ನೆ ಎಷ್ಟೋ ಜನ ಡೆತ್ ಆಗಿದ್ದಾರೆ, ಮಳೆ ಬಂದು ಬೆಂಗಳೂರಲ್ಲಿ ಎಷ್ಟೋ ಜನ ಡೆತ್ ಆಗಿದ್ದಾರೆ. ರಕ್ಷಣೆ ಇಲ್ಲ. ನಿನಗೆ ಒಂದು ರಕ್ಷಣೆ ಬೇಕು, ನಿನ್ನ ಜೀವಿತದಲ್ಲಿ ಒಂದು ರಕ್ಷಣೆ ಬೇಕು. ಆ ರಕ್ಷಣೆ ಮನುಷ್ಯನಿಂದ ಅಲ್ಲ, ಒಂದು ಸೆಕ್ಯೂರಿಟಿ ಇಟ್ಕೊಳ್ಳೋದ್ರಿಂದ ಅಲ್ಲ, ಬಾಡಿ ಗಾರ್ಡ್ ಇಟ್ಕೊಳ್ಳೋದ್ರಿಂದ ಅಲ್ಲ. ಒಂದು ರಕ್ಷಣೆ ಯೇಸು ಕ್ರಿಸ್ತನಿಂದ, ದೇವರಿಂದ ಮಾತ್ರನೇ ಅದು ಬರಬೇಕಾಗಿರೋದು. ಇವತ್ತು ನಮ್ಮ ಜೀವಿತ ನಾವ್ ಏನ್ ಮಾಡ್ಬೇಕು ಅನ್ನುವಂಥದ್ದು ದೇವರಿಂದ ಮಾತ್ರನೇ ಸಾಧ್ಯ. ಇವತ್ತು ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಎರಿಕೋ ಗೋಡೆ ಮುಂದೆ ಬರ್ತಾರೆ. ಎರಿಕೋ ಗೋಡೆ ಮುಂದೆ ಬಂದಾಗ ಅಲ್ಲಿರುವಂತ ಜನರು ಅವ್ರನ್ನ ದಾಟು ಹೋಗಲಿಕ್ಕೆ ಬಿಡೋದಿಲ್ಲ. ಆಗ ದೇವ್ರು ಹೇಳ್ತಾರೆ, ಎರಿಕೋ ಗೋಡೆನ 7 ಸಾರಿ ಸುತ್ತು. ದೇವ್ರು ಹೇಳ್ತಾರೆ, ಇವ್ರು 7 ಸಾರಿ ನಂಬಿಕೆಯಿಂದ ಸುತ್ತಿದ್ರು, ಅಲ್ಲಿ ದೇವರು ಯುದ್ಧ ಮಾಡಿದ್ರು. ಅದು ಎರಿಕೋ ಗೋಡೆ ತಡಮುತ್ತ ಕಡ್ದು ಬಿದ್ದೋಯ್ತು. ಕಾರಣ ಏನು? ಅವರ ಅರೆಕೋಲ್ ಇದ್ ಮಾಡ್ಲಿಲ್ಲ, ಅವ್ರ ಪಿಕಾಸಿ ತೆಗೆದುಕೊಳ್ಳಲಿಲ್ಲ, ಅವ್ರ ಗುಡ್ಡೆಚಾರನ ಇದ್ ಮಾಡ್ಲಿಲ್ಲ, ಜೈಸಿಬಿ ಉಳಿಸ್ಲಿಲ್ಲ. ಅದಕ್ಕೆ ಅದು ಗೋಡೆನ ಉಳಿಸಲಿಕ್ಕೆ ಅವ್ರು ಏನೋ ಪ್ರಯಾಸ ಪಡ್ಲಿಲ್ಲ. ಅವ್ರು ಮಾಡಿರೋದೇ ಒಂದು ಕರ್ತನನ್ನ ಸ್ತುತಿಸಿದ್ರು, ಕರ್ತನನ್ನ ಮಾತ್ರನೇ ಸ್ತುತಿಸಿದ್ರು. ಸ್ತುತಿಸಿದ ನಿಮಿತ್ತವಾಗಿ
ಯಾರ ಕೈಲಿ ಬೀಳಿಸೋದಿಕ್ಕಾಗದಲ್ಲಿರುವಂಥದ್ದು ದೇವರು ಅದನ್ನು ಬೀಳಿಸ್ತಾರೆ. ನಿನ್ನ ಜೀವಿತದಲ್ಲೂ ಅಷ್ಟೇ, ನೀನು ಮುಂದೆ ಹೋಗ್ಬೇಕಾಗಿರುವಂತ ಆಶೀರ್ವಾದದ ಹೆಜ್ಜೆಗಳಿಗೆ ತಡೆಗಳು ಬರ್ತದೆ. ಆದ್ರೆ ಆ ತಡೆಗಳನ್ನ ದೇವರಿಂದ ಮಾತ್ರನೇ ಹೊಡೆದಾಕಲಿಕ್ಕೆ ಸಾಧ್ಯ, ಆತನಿಂದ ಮಾತ್ರನೇ ಅದು ಸಾಧ್ಯ. ಇವತ್ತು ನಿನ್ನಿಂದ ಆಗಲಿ, ಇಲ್ಲ ಮತ್ತೊಬ್ಬರಿಂದಾಗ್ಲಿ, ಒಬ್ಬ ನರ ಮನುಷ್ಯನಿಂದಾಗ್ಲಿ, ಓದಿರೋದ್ರಿಂದ ಆಗ್ಲಿ, ಜ್ಞಾನದಿಂದ ಆಗ್ಲಿ, ಅಧಿಕಾರದಿಂದ ಆಗ್ಲಿ ತಡೆಗಳನ್ನ ಹೊಡೆದಾಕಕ್ಕಾಗಲ್ಲ. ತಡೆಗಳನ್ನ ಹೊಡೆದಾಕಲಿಕ್ಕೆ ಯುದ್ಧ ವೀರನು ಅದು ಯೇಸು ಸ್ವಾಮಿ ಆಗಿದ್ದಾರೆ. ಇವತ್ತು ನಿನ್ನ ಜೀವಿತದಲ್ಲೂ ದೇವರು ಅದೇ ಕಾರ್ಯಗಳನ್ನ ಮಾಡುವಂತ ದೇವರಾಗಿದ್ದಾನೆ ಪ್ರಿಯ ಸಹೋದರ ಸಹೋದರಿ. ಅಷ್ಟು ಮಾತ್ರವಲ್ಲದೆ ನೋಡ್ರಿ, ಐಗುಪ್ತ ದೇಶದಿಂದ ಮೋಶೆ ತನ್ನ ಜನರನ್ನ ಕರೆತರಬೇಕಾದಾಗ ಕೆಂಪು ಸಮುದ್ರ ಮುಂದೆ ನಿಂತ್ಕೊಂಡಾಗ ಫಾರೋನನ ಸೈನ್ಯ ಹಾಗೆ ಬೆನ್ನಟ್ಟಿ ಬರ್ಬೇಕಾದಾಗ ಅದ್ ನೋಡಿ ಎಲ್ಲರೂ ಭಯ ಪಟ್ಟಿದ ತಕ್ಷಣನೇ ಮೋಶೆ ಹೇಳ್ತಾನೆ, ಯುದ್ಧವು ನಿನ್ನದಲ್ಲ ದೇವರದು ಎಂಬುದಾಗಿ. ಆಗ ಸಮುದ್ರವು ಸೀಳ್ತದೆ. ಸಮುದ್ರ ಸೀಳಿ ಒಣನೆಲದಲ್ಲಿ ಇಸ್ರಾಯೇಲ್ ಜನಗಳು ದಾಟಿ ಅದೇ ಒಣನೆಲದಲ್ಲಿ ಐಗುಪ್ತ ಜನಗಳು ಸಹ ಅವ್ರನ್ನ ಹಿಡಿದು ಬೆನ್ನಟ್ಟಿ ಬರ್ಬೇಕೆಂದು ಎಂಬುದಾಗಿ ಬರ್ತಾರೆ. ಆದ್ರೆ ಆ ಸಮುದ್ರದಲ್ಲಿ ಅವರು ಸಂಪೂರ್ಣ ಸರ್ವನಾಶ ಆಡ್ತಾರೆ. ಇವತ್ತು ನಿನಗೆ ವಿರುದ್ಧವಾಗಿ ನಿಲ್ಲುವಂತವ್ರು ಯಾರೇ ಇರ್ಬೋದು, ಕರ್ತನನ್ನ ನೀನು ಎದುರು ನೋಡುವಾಗ, ಕರ್ತನನ್ನ ದೃಷ್ಟಿಸಿ ನೀನು ನೋಡುವಾಗ, ಇವತ್ತು ನಿನ್ನ ಜೀವಿತದಲ್ಲಿ ನಿನ್ನ ಶತ್ರುಗಳನ್ನ ದೇವರು ಯುದ್ಧ ಮಾಡಿ ನಾಶ ಮಾಡುವಂತವರಾಗಿದ್ದಾರೆ. ನಿನ್ನ ವಿರೋಧಿಗಳನ್ನ ನಾಶ ಮಾಡುವಂತ ದೇವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಪ್ರಿಯ ಸೋದರ ಸೋದರಿ, ಸಭಾಮಂದಿರದ ಅಧಿಕಾರಿ ಒಬ್ಬ ಬರ್ತಾನೆ, ನನ್ನ ಮಗಳು ಸಾಯುವ ಪರಿಸ್ಥಿತಿಯಲ್ಲಿದ್ದಾಳೆ, ನೀನು ಬಂದು ತಲೆ ಮೇಲೆ ಕೈ ಇಡು ದೇವರೇ ಎಂಬುದಾಗಿ. ಇನ್ನು ಸ್ವಲ್ಪ ಮುಂದೆ ಹೋಗ್ತಿದ್ದಾಗೇನೆ ಅಲ್ಲಿ ಒಂದು ರಕ್ತ ಕುಸಿದ ರೋಗಿ 12 ವರ್ಷದಿಂದ ಒದ್ದಾಡ್ತಾ ಇರ್ತಾಳೆ. ಅನೇಕ ವೈದ್ಯರಿಗಳ ಕಷ್ಟ ಅನುಭವಿಸ್ತಾಳೆ, ಬರೋದನ್ನೆಲ್ಲ ಕಳ್ಕೊಳ್ತಾಳೆ. ಬಟ್ ರೋಗ ಗುಣ ಅಂತ ಹೊಂದಲಿಲ್ಲ, ಅದರಿಂದ ಅವಳಿಗೆ ಬಿಡುಗಡೆ ಸಿಗ್ಲಿಲ್ಲ. ಆದ್ರೆ ದೇವರು ಅದು ಹೋಗ್ಬೇಕಾದಾಗ ಯೇಸುವಿನ ಸಮಾಚಾರ ಆತ ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದ್ರೆ ನನಗೆ ಗುಣವಾಗ್ತದೆ ಎಂಬುದಾಗಿ ನಂಬಿಕೆ ಅಂತ ಹೇಳೋದು. ಅವಳು ದೇವರ ಮೇಲೆ ಇಟ್ಟ ನಂಬಿಕೆ, ಒಬ್ಬ ನರ ಮನುಷ್ಯನ ಮೇಲೆ 12 ವರ್ಷದಿಂದ ನಂಬಿಕೆ ಇಟ್ಲು, ಪ್ರಯೋಜನ ಆಗ್ಲಿಲ್ಲ, ಅವ್ರ ರೋಗ ವಾಸಿ ಆಗ್ಲಿಲ್ಲ. ಆದರೆ ಆ ಒಂದು ದಿನ, ಆ ಒಂದು ಕ್ಷಣ ಸಮಾಚಾರವನ್ನ, ಯೇಸುವಿನ ಸಮಾಚಾರವನ್ನ ಕೇಳಿದ ತಕ್ಷಣನೇ ಅವಳು ಮುಂದೆ ಹೆಜ್ಜೆ ಇಡ್ತಾಳೆ, ಯೇಸುವಿನ ಉಡುಪನ್ನ ಮುಟ್ತಾಳೆ. ಮುಟ್ಟಿದ ತಕ್ಷಣವೇ ಆಕೆ ರೋಗ ಕಾಡಿದಂತ 12 ವರ್ಷದ ರೋಗ ಹೋಗಿ ಅವಳಿಗೆ ಕಂಪ್ಲೀಟ್ ಆಗಿ ಬಿಡುಗಡೆ ಆಗುತ್ತದೆ, ಕಂಪ್ಲೀಟ್ ಆಗಿ ಗುಣವಂತಾಳೆ. ಅದಕ್ಕೆ ಕಾರಣ ಏನು? ಒಬ್ಬ ವೈದ್ಯನಿಂದ ಆಗ್ದಲಿರುವಂತ ರೋಗ ಗುಣಪಡಿಸಲಿಕ್ಕಾಗ್ದಲಿರುವಂತದ್ದು ಯೇಸು ಕ್ರಿಸ್ತನ ಒಂದು ಹಸ್ತದಿಂದ, ಯೇಸು ಕ್ರಿಸ್ತನ ಬಾಯ ಮಾತುಗಳಿಂದ, ಯೇಸು ಕ್ರಿಸ್ತನ ಶಕ್ತಿಯಿಂದ, ಯೇಸು ಕ್ರಿಸ್ತನ ಬಟ್ಟೆಗಳಿಂದ ಅದು ಸಾಧ್ಯವಾಯಿತು. ಇವತ್ತು ನಿನ್ನ ಜೀವಿತದಲ್ಲಷ್ಟೇ, ಇವತ್ತು ಈ ವಾಕ್ಯಗಳನ್ನ ಕೇಳುತ್ತಿರುವಂತವರು, ಈ ವಾಗ್ದಾನವನ್ನ ಕೇಳುತ್ತಿರುವಂತವರು ಯಾರೇ ಅನಾರೋಗ್ಯದಲ್ಲಿ ಬಿದ್ದಿದ್ರು, ಇಂದು ನಿನ್ನ ನಂಬಿಕೆ ಇಡು, ಇಂದು ನೀನ್ ನಂಬಿಕೆ ಇಡು. ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯ. ಪ್ರಿಯ ಸೋದರ ಸೋದರಿ, ಇವತ್ತು ನಿನ್ನ ಜೀವಿತದಲ್ಲೂ ಅಷ್ಟೇ ದೇವರಿಗೆ ಸಾಧ್ಯ. ನೀನ್ ತೀರ್ಮಾನ ತೆಗೆದುಕೋ. ಕರ್ತನೇ ದೊಡ್ಡ ಕಾರ್ಯವನ್ನು ಮಾಡುವಂತ ದೇವರಾಗಿದ್ದಾರೆ, ಕರ್ತನೇ ಮಹತ್ತಾದ ಕಾರ್ಯಗಳನ್ನು ಮಾಡುವಂತವರಾಗಿದ್ದಾರೆ. ನಿನಗಿರುವ ರೋಗ, ನಿನಗಿರುವಂತ ಬಾಧೆಗಳು, ಕ್ಯಾನ್ಸರ್ ಆಗಿರ್ಬೋದು, ಗೆಡ್ಡೆಗಳಾಗಿರ್ಬೋದು, ಯಾವುದೇ ತೊಂದರೆಗಳಾಗಿರ್ಬೋದು, ಏನೇ ಇದ್ದರೂ ಸರಿನೇ, ಅದು ದೇವರು ನನ್ನ ಗುಣಪಡಿಸ್ತಾನೆ ಇವತ್ತು ಎಂಬುದಾಗಿ ನಂಬು. ಈ ವಾಕ್ಯವನ್ನು ಇಡು. ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯ ದೇವರಿಗೆ ಸಾಧ್ಯ ಎಂಬುದಾಗಿ ಹಿಂದೆ ದೇವರು ನಿನಗೆ ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಸಭಾಮಂದಿರದ ಅಧಿಕಾರಿ ಹೋಗ್ತಾ ಇರ್ತಾನೆ. ಈ ಹೋಗ್ಬೇಕಾದಾಗ ಅವನ ಕಡೆ ಇರುವಂತ ಸಂಬಂಧಿಕ ಬಂದಿ, ನಿನ್ನ ಮಗಳು ತೀರಿಬೋದಳಿಂದ ಗುರುವರಿಗೆ ತೊಂದರೆ ಕೊಡಬೇಡ ಅಂದಾಗ ದೇವರು ಹೇಳ್ತಾರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಇವತ್ತು ನಿನ್ನ ಜೀವಿತದಲ್ಲಿ ಎಲ್ಲ ಸತ್ತಂತ ಕಾರ್ಯಗಳಾಗಿರ್ಬೋದು, ಜನಗಳ ಆಳ್ಕೆ ಮಾಡ್ತಿರ್ಬೋದು, ಜನಗಳು ಇಷ್ಟೇ ಮುಗಿದೋಯ್ತು ಎಂಬುದಾಗಿ ಅಂದುಕೊಂಡಿರ್ಬೋದು. ಆದ್ರೆ ದೇವರು ನಿನಗೊಂದು ಮಾತು ಹೇಳ್ತಾ ಇದ್ದಾನೆ, ನಂಬಿಕೆ ಮಾತ್ರ ಇರಲಿ. ನಿನ್ನ ಸತ್ತಂತ ಎಲ್ಲಾ ಕಾರ್ಯಗಳನ್ನ ಬದುಕಿಸಲಿಕ್ಕೆ ದೇವರ ಕೈಲಿ ಸಾಧ್ಯ. ಪ್ರಿಯ ಸೋದರ ಸಹೋದರಿ, ಇವತ್ತು ಸಭಾ ಮಂದಿರದ ಮನೆಗೆ ಹೋಗ್ತಾನೆ ಯೇಸು ಸ್ವಾಮಿ. ಹೋದ ನಂತರ ಜನಗಳೆಲ್ಲ ಅಳ್ತಾ ಇರ್ತಾರೆ, ಎದೆ ಬಡ್ಕೊಳ್ತಾ ಇರ್ತಾಳೆ ತೀರೋಗಿರೋದಕ್ಕೆ. ಆಗ ದೇವ್ರು ಹೇಳ್ತಾರೆ, ಆಕೆ ಸತ್ತಿಲ್ಲ, ನಿದ್ದೆ ಮಾಡ್ತಾ ಇದ್ದಾಳೆ. ಆದ್ರೆ ಗೇಲಿ ಮಾಡ್ತಾರೆ ದೇವ್ರನ್ನ. ಗೇಲಿ ಮಾಡಿದಾಗ ದೇವ್ರ ತಲೆ ಕೆಡಿಸ್ಕೊಳ್ಳಿಲ್ಲ, ಅವ್ರನ್ನೆಲ್ಲ ಆಚೆ ಕಳಿಸ್ತಾ ಹೇಳ್ತಾರೆ, ಎಲ್ಲಾರನ್ನ ಆಚೆ ಕಳಿಸ್ತಾರೆ. ತಂದೆ ತಾಯಿಯೇ ಯೋಹಾನ, ಯಾಕೋಬ, ಪೇತ್ರ, ಇಷ್ಟು ಜನರನ್ನ ಮಾತ್ರ ತನ್ನ ಜೊತೆಲಿ ಕರೆದುಕೊಂಡು ಹೋಗ್ಬಿಟ್ಟು ಹಾಗೆ ಹೇಳ್ತಾಳೆ, ಎದ್ದೋಳು ಮಗಳೇ ಎಂಬುದಾಗಿ. ಸತ್ತಂತ ಆಕೆ
ತಕ್ಷಣ ಎದ್ದು ನಿಂತ್ಕೊಳ್ತಾಳೆ. 12 ವರ್ಷದ ಹುಡುಗಿ. ಪ್ರಿಯ ಸೋದರ ಸೋದರಿ, ನಿನ್ನ ಜೀವಿತದಲ್ಲೂ ಅಷ್ಟೇ, ಅದೆಷ್ಟೇ ವರ್ಷಗಳಿಂದ ಸತ್ತಿದ್ರು ಸರಿನೆ, ಎಷ್ಟೇ ವರ್ಷಗಳಿಂದ ನಿನ್ನನ್ನ ಬಾಧಿಸ್ತಿದ್ರು ಸರಿನೆ, ನಿನ್ನ ಲೈಫ್ ಅಲ್ಲಿ ಕೆಲಸ ಕಾರ್ಯಗಳು, ನಿನ್ನ ಲೈಫ್ ಅಲ್ಲಿ ಹಣಕಾಸುಗಳು, ನಿನ್ನ ಲೈಫ್ ಅಲ್ಲಿ ಪ್ರತಿಯೊಂದು ಆರೋಗ್ಯವು ಸತ್ತು ಡೆತ್ ಆಗಿದ್ರು ಸರಿನೆ, ಕರ್ತನ ಕೈಲಿ ಇಂದು ಬದುಕಿಸಲಿಕ್ಕೆ ಸಾಧ್ಯ. ಮಾಟ ಮಂತ್ರದ ಕಟ್ಟುಗಳನ್ನು ಒಡೆಯಲಿಕ್ಕೆ ಸಾಧ್ಯ, ದುಷ್ಟ ಶಕ್ತಿಗಳನ್ನ ಒಡೆದಾಕಲಿಕ್ಕೆ ಸಾಧ್ಯ. ನೀನು ನಂಬಬೇಕು ಅಷ್ಟೇನೆ, ನೀನು ನಂಬಬೇಕು. ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ, ದೇವರಿಗೆಲ್ಲ ಸಾಧ್ಯ. ಇವತ್ತು ನಿನ್ನ ಕುಟುಂಬದವರು ರಕ್ಷಣೆ ಬರಬೇಕು ಅಂತಂದ್ರೆ ಅದು ದೇವರಿಂದ ಮಾತ್ರನೇ ಸಾಧ್ಯ, ದೇವರಿಂದ ಹೊರತು ಬೇರೆ ಯಾರಿಂದನೂ ಇಲ್ಲ. ಪ್ರಿಯ ಸೋದರ ಸೋದರಿ, ಅದಕ್ಕೆ ದೇವರೆಲ್ಲ ಹೇಳ್ತಾರೆ, ಒಬ್ಬ ಐಶ್ವರ್ಯವಂತನೇ ಇರ್ತಾನೆ, ಆ ಐಶ್ವರ್ಯವಂತನು ತನ್ನ ಆಸ್ತಿನ ಬಿಟ್ಟು ಬರಲಿಕ್ಕಾಗಲಿಲ್ಲ. ದೇವ್ರು ಹೇಳ್ತಾರೆ, ಒಂದು ಸೂಜಿನ ಕಣ್ಣಿನಲ್ಲಿ ಹೊಟ್ಟೆ ದೂರುವುದು ಸುಲಭ, ಐಶ್ವರ್ಯವಂತನು ಪರಲೋಕ ರಾಜ್ಯವು ಸೇರುವುದು ಬಹಳ ಕಷ್ಟ ಎಂಬುದಾಗಿ. ಇವತ್ತು ದೇವರನ್ನ ಹೇಳಿದ ನಂತರ ಆಗ ಶಿಷ್ಯರಿಗೆ ಹೇಳ್ತಾರೆ, ಇದು ಯಾರಿಗೆ ಆದ ಸಾಧ್ಯವಾದದ್ದು? ಇದು ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯ ಎಂಬುದಾಗಿ ಮಾತಾಡ್ತಾರೆ. ಇವತ್ತು ನಿನ್ನ ಜೀವಿತದಲ್ಲೂ ಅಷ್ಟೇ, ಇವತ್ತು ಏನೆಲ್ಲ ಬದಲಾವಣೆ ಆಗಿಲ್ಲ, ಏನೆಲ್ಲ ನಿನ್ನ ಜೀವಿತದಲ್ಲಿ ಮಾರ್ಪಾಡಾಗಿಲ್ಲ, ಏನೆಲ್ಲ ಆಶೀರ್ವಾದಗಳು ನಿನ್ನ ಹೊಂದಿಕೊಳ್ಳಲಿಕ್ಕಾಗಿಲ್ಲ, ನಿನ್ನ ಮುಂಭಾಗದಲ್ಲಿರುವ ಆಶೀರ್ವಾದಗಳು ನಿನ್ನ ಜೀವಿತದಲ್ಲಿ ಬಿಡುಗಡೆ ಆಗ್ಲಿಕ್ಕೆ ಆಗಲಿಕ್ಕೆ ಕಾರಣಗಳೇನು? ದೇವರು ಇವತ್ತೆಲ್ಲವನ್ನ ಒಡ್ಡೆದ ಹಾಕಲಿಕ್ಕಿದ್ದಾನೆ. ಇವತ್ತು ನಿನ್ನ ಜೀವಿತವನ್ನ ಬಿಡುಗಡೆ ಮಾಡುವಂತ ದೇವರಾಗಿದ್ದಾನೆ, ನಿನ್ನ ಬದುಕನ್ನ ಬಿಡುಗಡೆ ಮಾಡುವಂತ ದೇವರಾಗಿದ್ದಾನೆ, ನಿನ್ನ ಲೈಫ್ ಅನ್ನ ಬಿಡುಗಡೆ ಮಾಡುವಂತ ದೇವರಾಗಿದ್ದಾನೆ, ನಿನಗಿಂತ ರೋಗವಿದ್ದರೂ ಅದನ್ನ ಬಿಡುಗಡೆ ಮಾಡುವಂತ ದೇವರಾಗಿದ್ದಾನೆ, ಮಾಟ ಮಂತ್ರದ ಕಟ್ಟುಗಳನ್ನ ಒಡೆದು ನಿನ್ನನ್ನ ಬಿಡುಗಡೆ ಮಾಡುವಂತ ದೇವರಾಗಿದ್ದಾನೆ. ಯಾಕಂದ್ರೆ ಒಬ್ಬ ನರ ಮನುಷ್ಯನಿಂದನೋ ಒಂದು ಮೆಡಿಷನ್ ಇಂದನೋ ಆಗ್ದಲ್ಲಿರುವಂತ ಕಾರ್ಯಗಳು ನೀನು ನಂಬಿಕೆಯಿಂದ ಯೇಸುವಿನ ಒಂದು ಮಾತನ್ನ ಕೂಗುವಾಗ, ಆತನನ್ನ ಪ್ರಾರ್ಥನೆ ಮಾಡುವಾಗ ಆತನಿಂದ ಸಾಧ್ಯ. ಇವತ್ತು ನಿನ್ನ ಜೀವಿತವನ್ನ ನಿನ್ನ ಸರಿಪಡಿಸಿಕೊಳ್ಳುವಂಥದ್ದು ಆತನ ಸಮ್ಮುಖದಲ್ಲಿ, ಆತನ ವಾಕ್ಯದಲ್ಲಿ ಮಾತ್ರನೇ. ಪ್ರಿಯ ಸೋದರ ಸೋದರಿ, ನಿನ್ನ ಜೀವಿತವನ್ನ ನೀನ್ ಅರ್ಥ ಮಾಡಿಕೊ. ಇವತ್ತು ನೀನ್ ಯಾವ ಸ್ಥಳದಲ್ಲಿ ನಿಂತಿದೆಯಾ, ಯಾರ ಮೇಲೆ ನಂಬಿಕೆ ಇಟ್ಟಿದ್ದೀಯಾ, ಇದುವರೆಗೂ ಯಾರ ಮೇಲೆ ನಂಬಿಕೆ ಇಟ್ಟು ನೀನು ಓಡ್ತಾ ಇದ್ದೀಯಾ? ಎಷ್ಟೋ ಜನಗಳು ಅಂದ್ಕೊಳ್ತಾರೆ, ನನ್ನ ಜ್ಞಾನ ಇದೆ, ನಾನೆಲ್ಲವನ್ನ ಸಾಧಿಸ, ನನ್ನ ಅಧಿಕಾರ ಇದೆ, ನನ್ನ ತೋಳಿದ ಬಲ ಇದೆ ಎಂಬುದಾಗಿ. ಇವತ್ತು ಅದೆಲ್ಲವನ್ನ ದೇವ್ರು ತೆಗೆದು ಬಿಟ್ರೆ, ಇವತ್ತು ತೋಳಿದ ಬಲ ಅನ್ನುವಂಥವ್ರು ನನ್ನ ಅಧಿಕಾರದಿಂದ ತೆಗೆಯುವುದಾದರೆ, ನಿನ್ನ ತೋಳಿದ ಬಲವನ್ನ ಮುರಿಯುವುದಾದರೆ, ನಿನಗೆ ರೋಗದಲ್ಲಿ ಬೀಳುವುದಾದರೆ, ನಿನ್ನ ಬಲ ಎಲ್ಲೋಯ್ತು, ನಿನ್ನ ಅಧಿಕಾರ ಎಲ್ಲೋಯ್ತು, ನಿನ್ನ ಜ್ಞಾನ ಎಲ್ಲೋಯ್ತು, ಎಲ್ಲ ನಾಶ. ಕರ್ತನು ಹೇಳ್ತಾ ಇದ್ದಾನೆ, ನಿನ್ನ ಜೀವಿತದಲ್ಲಿ ಅಸಾಧ್ಯವಾದ ಎಲ್ಲಾ ಕಾರ್ಯಗಳನ್ನ ದೇವರು ಸಾಧ್ಯವಾಗಿ ಮಾಡಲಿಕ್ಕಿದ್ದಾನೆ. ನೀನು ನಂಬು, ನಿನ್ನ ಜೀವಿತದಲ್ಲಿ ಆ ನಂಬಿಕೆಯನ್ನ ಸಾಧಿಸಿಕೊ. ಆ ನಂಬಿಕೆ ನಿನ್ನ ಬಿಡುಗಡೆ ಮಾಡುವಂತದಾಗಿದೆ, ಆ ನಂಬಿಕೆನೆ ನಿನ್ನನ್ನ ಬಿಡುಗಡೆ ಮಾಡುವಂತದಾಗಿದೆ. ಪ್ರಿಯ ಸೋದರ ಸೋದರಿ, ಇಂದು ನೀವು ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡ್ತೀರಾ, ನಿಮ್ಮನ್ನು ಒಪ್ಪಿಸಿಕೊಡ್ತೀರಾ. ನಿನ್ನ ಜೀವಿತದಲ್ಲಿ ಏನೆಲ್ಲ ಬದಲಾವಣೆ ಆಗಿಲ್ಲ. ಎಷ್ಟೋ ಜನಗಳು ಮದುವೆ ವಿಷಯಗಳಲ್ಲಿ ಒತ್ತಾಡ್ತಾ ಇದ್ದೀರಾ, ಎಷ್ಟೋ ಜನಗಳು ಅನಾರೋಗ್ಯಗಳಲ್ಲಿ ಬಿದ್ದು ಒತ್ತಾಡ್ತಾ ಇದ್ದೀರಾ. ಇಂದು ನೀವು ನಂಬಿಕೆಯಿಂದ ನೀವೇನೇನ್ ರೋಗದಲ್ಲಿದ್ದೀರೋ, ಏನೆಲ್ಲಾ ವಿಷಯಗಳಲ್ಲಿ ನೀವು ಒತ್ತಾಡ್ತಾ ಇದ್ದೀರೋ, ಇದುವರೆಗೂ ಯಾವ್ದೆಲ್ಲ ನೀವು ಬದಲಾವಣೆ ಆಗ್ದಲೇ ಇದೆಯೋ ಅದೆಲ್ಲವನ್ನು ಕರ್ತನ ಸಮ್ಮುಖದಲ್ಲಿ ಹೇಳ್ರಿ. ಕರ್ತನೆಂದು ಬಿಡುಗಡೆ ಕೊಡುವಂತರಾಗಿದ್ದಾನೆ. ಕಡೆಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯಾರೆಲ್ಲ ರಾಜ ದೇವರೇ ರೋಗ ವ್ಯಾಧಿಗಳಲ್ಲಿ ಒತ್ತಾಡ್ತಾ ಇದ್ದರು, ಸರಿತನೆ ಯೇಸು ಕ್ರಿಸ್ತನ ನಾಮದಲ್ಲಿ ಈಗಲೇ ಆ ರೋಗ ವ್ಯಾಧಿಗಳು ನೀಗಲಿ, ಎಲ್ಲ ಗೆಡ್ಡೆಗಳು ಕರಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ದೇವರೇ, ದೇವದ ಕಾಟಗಳಿಂದ ಒದ್ದಾಡುತ್ತಿರುವಂತವರು ಈಗಲೇ ಬಿಡುಗಡೆ ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. In the name of Jesus, Lord. ದೇವರೇ, ಎಲ್ಲ ಬಂಧನ ಕಟ್ಟುಗಳು ಒಡೆಯಲಿ, ಮಾಟ ಮಂತ್ರದ ಶಕ್ತಿಗಳು, ಸರ್ಪದ ಫಲಗಳನ್ನ ನಾನು ಹೊರುತ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಎಲ್ಲ ದುಷ್ಟ ಶಕ್ತಿಗಳನ್ನ ನಿರ್ಮೂಲನೆ ಮಾಡ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಈ ಕ್ಷಣದಲ್ಲಿ ನಿನ್ನ ಸುಸ್ಥತೆಯ ಶಕ್ತಿ ಬಿಡುಗಡೆ ಆಗಲಿ, ಅವರಿಗೆ ಬಿಡುಗಡೆ ಕೊಡುವಂತೆ ರಾಜ ನೀನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ದೇವರೇ, ಮದುವೆ ವಿಷಯದಲ್ಲಿರುವ ತಡೆಗಳೆಲ್ಲ ಒಡೆದಾಕಲ್ಪಡಲಿ ಯೇಸುವಿನ ನಾಮದಲ್ಲಿ. ಮದುವೆ ರಾಜ ವಿಷಯಗಳಲ್ಲಿ ದೇವರೇ ಏನೆಲ್ಲ ತಡೆಗಳಿದೆಯೋ ಆ ತಡೆಗಳೆಲ್ಲ ನೀಗಿ ಹೋಗಲಿ ಎಂದು ಆಜ್ಞಾಪನೆ ಮಾಡ್ತಾ ಇದ್ದೇನೆ. ನೀ ಕೃಪೆ ತೋರು ರಾಜ, ನೀ ದಯ ತೋರು ನನ್ನ ದೇವರೇ. ಈ ಕ್ಷಣದಲ್ಲಿ ರಾಜನೇ ದೇವರೇ, ಯಾವ ಜೀವಿತದಲ್ಲೆಲ್ಲ ಹೆಚ್ಚಿನ ಕಾರ್ಯಗಳಿದೆಯೋ ದೇವರೇ, ಅವರ ಕೆಲಸ, ಹಣ ಕಾಸುಗಳು, ನೆಮ್ಮದಿ, ಸಂತೋಷ, ಸಮಾಧಾನ ಹೆಚ್ಚಾಗಿದೆಯೋ ಅದೆಲ್ಲ ಜೀವನದಿಂದ ಎದ್ದೇಳಲಿ ಸ್ವಾಮಿ. ಅದು ಬದುಕಲಿ ಯೇಸುವಿನ ನಾಮದಲ್ಲಿ. ಅವ್ರ ಜೀವಿತದ ಆಶೀರ್ವಾದವನ್ನು ಬಿಡುಗಡೆ ಮಾಡಲಿ ಯೇಸುವಿನ ನಾಮದಲ್ಲಿ. ಈ ಕ್ಷಣದಲ್ಲಿ ರಾಜ ನಿನ್ನ ಸುಸ್ಥತೆಯ ಶಕ್ತಿ, ಒಂದು ಬಿಡುಗಡೆಯ ಒಂದು ಹಸ್ತವು ಚಾಚಲಿ ಕರ್ತನೆ.
ದೇವರೇ ನೀ ಕೃಪೆ ಮಾಡು ರಾಜ. ಗರ್ಭ ಫಲವು ಇಲ್ಲದಂತೆ ರಾಜ, ದೇವರೇ ಮಕ್ಕಳಿಲ್ಲದೆ ಕಷ್ಟ ಪಡುತ್ತಿರುವಂತವರಿಗೆ ಈಗಲೇ ಗರ್ಭವು ತೆರೆಯಲಿ ದೇವರೇ. ಈಗಲೇ ನಿನ್ನ ಪರಲೋಕದ ಬಹುಮಾನ ಗರ್ಭದಲ್ಲಿ ಬಿಟ್ಟಿಗಿಡಿ ಆಗಲಿ. ಗರ್ಭಿಣಿ ಆಗಿ ರಾಜ ದೇವರೇ ಮಗಳ ಪಂಚಾಯತನ ಅವಮಾನಗಳು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ನಿನಗೆ ಮಾಡಿದಕ್ಕಾಗಿ ವಂದನೆ ರಾಜ. ಕೆಲಸ ಇಲ್ಲದೆ ರಾಜ ಕಷ್ಟ ಪಡುತ್ತಿರುವಂತವರು, ಒದ್ದಾಡುತ್ತಿರುವಂತವರು ದೇವರೇ, ಅವರಿಗೆ ಈಗಲೇ ನಿನ್ನ ಉತ್ತಮವಾದ ಕೆಲಸ ಬಿಟ್ಟಿಗಿಡಿ ಆಗಲಿ ಕರ್ತನೆ. ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಬಿಡುಗಡೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ನಿನ್ನ ಅದ್ಭುತ ಶಕ್ತಿ ಬಿಡುಗಡೆ ಆಗಲಿ. ಈ ಅದ್ಭುತಗಳನ್ನು ಜರುಗಿಸಿದ್ದಕ್ಕಾಗಿ ಸ್ತೋತ್ರ. ಮಹತ್ತಾದ ಕಾರ್ಯಗಳನ್ನ ನೀನು ಜರುಗಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ನಾಮ ಮಾತ್ರ ಮಹಿಮೆ ಬರಲಿ. ಈ ತಿಂಗಳಿನ ವಾಗ್ದಾನವು ದೇವರೇ ಕೇಳುವ ಪ್ರತಿಯೊಬ್ಬರ ಜೀವಿತ ದೊಡ್ಡ ಅದ್ಭುತವನ್ನು ಉಂಟು ಮಾಡಲಿ. ಇದುವರೆಗೂ ಬಿಡುಗಡೆ ಆಗದಲ್ಲಿರುವಂತವರು, ಇದುವರೆಗೂ ಸೌಖ್ಯ ಹೊಂದಿಕೊಳ್ಳಕ್ಕೆ ಆಗದಲ್ಲಿರುವಂತವರು, ಇದುವರೆಗೂ ಅದ್ಭುತವನ್ನ ಕಾಣದಲ್ಲಿರುವಂತವರು ಈ ಕ್ಷಣದಲ್ಲಿ ರಾಜ ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ ಅವರ ಲೈಫ್ ಅಲ್ಲಿ ಬಿಡುಗಡೆ ಉಂಟಾಗಲಿ, ಅದ್ಭುತಗಳು ಹೊಂದಿಕೊಳ್ಳಿ ರಾಜ. ನಿನಗೆ ಮಾಡಿದಕ್ಕಾಗಿ ಸ್ತೋತ್ರ, ಆಶೀರ್ವಾದ ಮಾಡಿದಕ್ಕಾಗಿ ಯೇಸುವಿನ ನಾಮದ ತಂದೆ, ಆಮೆನ್. ದೇವರು ನಿಮ್ಮನ್ನ ಎಲ್ಲಾ ವಿಷಯಗಳಿಂದ ಬಿಡುಗಡೆ ಮಾಡಿದ್ದಾರೆ. ದೇವರ ಕೈಲಿ ಅಸಾಧ್ಯವಾದ ಕಾರ್ಯಗಳು ಒಂದು ಇಲ್ಲ ಎಂಬುದಾಗಿ ನೀನು ನಂಬಿ, ನಿನ್ನ ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ನಿನ್ನ ಜೀವಿತದೆಲ್ಲವನ್ನು ದೇವರು ಬದಲಾವಣೆ ಮಾಡು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಮುಂದಿನ ತಿಂಗಳಲ್ಲಿ ದೇವರು ಒಂದು ಒಳ್ಳೆಯ ವಾಗ್ದಾನದೊಟ್ಟಿಗೆ ನಿಮ್ಮನ್ನ ಭೇಟಿ ಆಗ್ತದೆ. ಅಲ್ಲಿವರೆಗೂ ದೇವರು ನಿಮ್ಮನ್ನ ಕಾದು ನಡೆಸಲಿ.